माय डियर स्टूडेंट्स, मैं हूं आपका हिंदी शिक्षक गणपति सर हूं। मैंने कल आपको इस लेसन दुख का अधिकार इस लेसन सिखाया था, आधा सिखा के। आज मैं आपको इस लेसन आगे बढ़ा रहा हूं। ध्यान से किताब देखिए, मैं पढ़ रहा हूं। देखिए, परचूत 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 की दुकान पर बैठे लाल जी ने कहा लेखक से, अरे भाई, उनके लिए मरे जिए का कोई मतलब ना हो, पर दूसरे के धर्म ईमान का तो ख्याल करना चाहिए। जवान बेटे के मरने पर 13 दिन का सूतक होता है और वह यहाँ सड़क पर बाजार में आकर खरबूजे बेचने बैठ गई है। 1000 आदमी आते जाते हैं। कोई क्या जानता है कि इसके घर में सूतक है? कोई इसके खरबूज खा ले तो उसका धर्म ईमान कैसे रहेगा? क्या अंधेर है। तो सुनिए, आप ಹತ್ತಿರದ ಒಂದು ಅಂಗಡಿಯ ಮಾಲೀಕ ಹೇಳ್ತಾನೆ, ಲಾಲ್ಜಿ ಅಂತ ಅವರ ಹೆಸರು. ಆ ಒಂದು ಅರ್ಧ ವಯಸ್ಸಿನ ಮಹಿಳೆ, ತನ್ನ ಮಗನನ್ನು ಕಳೆದುಕೊಂಡಂತಹ ಅರ್ಧ ವಯಸ್ಸಿನ ಮಹಿಳೆ ತನ್ನ ಪರಿವಾರವನ್ನು ಸಂಭಾಲಿಸಿಕೋಸ್ಕರವಾಗಿ ಆಕೆ ವ್ಯಾಪಾರಕ್ಕೆ ಬರ್ತಾಳೆ. ತನ್ನ ಮಗ, ಅರ್ಧ ವಯಸ್ಸಿನ ಮಗ ಸತ್ತು ಹೋಗಿದ್ದಾನೆ. ಅವನು ಸತ್ತು ಹೋಗಿ 13 ದಿವಸ ಆದ, ಸೂತಕವು ಸಹ ಮುಗಿಲಿಲ್ಲಾಗಿತ್ತು. ಆದರೂ ಆಕೆ ವ್ಯಾಪಾರಕ್ಕೆ ಬರ್ತಾಳೆ. ಕಾರಣ, ಅವರ ಮನೆಯ ಪರಿಸ್ಥಿತಿ ಆ ರೀತಿ ಇತ್ತು. ಆದರೆ ಜನರು ಮೂಢನಂಬಿಕೆ, ಅನ್ಯಾಯ, ಈ ಒಂದು ಅಂಧವಿಶ್ವಾಸದಿಂದ ಆಕೆಯನ್ನು ಟೀಕೆ ಮಾಡ್ತಾರೆ. ಏನು ಹೇಳ್ತಾರೆ ನೋಡಿ, ಲಾಲ್ಜಿ ಏನು ಹೇಳ್ತಾನೆ, ಅರೆ ಬಾಯಿ ಅಣ್ಣೋರೇ, ಉಸ್ಕೆ ಲಿಯೆ ಮರೆ ಜಿಯೆ ಕಾ ಕೋಯಿ ಮತಲಬ್ ನಹೀ. ಆಕೆಗೆ ಸಾವು ಮರಣದ ಯಾವುದೇ ಅರ್ಥವೇ ಗೊತ್ತಿಲ್ಲ ಅಂತ ಹೇಳ್ತಾನೆ. पर दूसरे के धर्म ईमान तो ख्याल करना चाहिए. ಆದರೆ ನಾವು ಬೇರೆಯವರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಹೇಳ್ತಾರೆ. जवान बेटे मरने पर 13 दिन का सूतक होता है. ವಯಸ್ಕ ಮಗನು ಸತ್ತೋದರೆ 13 ದಿನದ ಸೂತಕ ಇರ್ತದೆ. ಆ ಸೂತಕವನ್ನು ತೊಳೆದ ನಂತರವೇ ನಾವು ಮನೆಯಿಂದ ಹೊರಗೆ ಹೋಗಬೇಕು ಅನ್ನುವಂಥ ನಂಬಿಕೆ ಇದೆ. ಇಲ್ಲಿ ಈಕೆ 13 ದಿನ ಆಗುವುದರೊಳಗೆ ವ್ಯಾಪಾರಕ್ಕೆ ಬಂದಿದ್ದಾಳೆ. ಹಾಗಾಗಿ ಅದನ್ನು ಖಂಡಿಸ್ತಾ ಇದ್ದಾರೆ ಎಲ್ಲಿ ಜನರು. ಏಕೆಂತ ಹೇಳಿದ್ರೆ, ಸೂತಕದ ಮನೆಯಲ್ಲಿ ನೀರು ಕುಡಿಯಬಾರ್ದು, ಏನು ತಿನ್ನಬಾರ್ದು ಅಂತ ನಿಯಮ ಇದೆ. ಒಂದು ವೇಳೆ ನಾವು ಅವರ ಮನೆಯಲ್ಲಿ, ಸೂತಕದ ಮನೆಯಲ್ಲಿ ತಿಂದರೆ ಉಂಡರೆ ಏನಾಗ್ತದೆ, ನಮಗೂ ಸಹ ಏನಾಗ್ತದೆ, ನಮ್ಮ ಒಂದು ಅಸ್ಪೃಶ್ಯರಾಗ್ಬಿಡ್ತೀವಿ ಅನ್ನುವಂಥ ಒಂದು ಭಾವನೆ ಇದೆ. ಆ ಒಂದು ಅದೇ ಮಾತನ್ನು ಇಲ್ಲಿ ಆ ಲಾಲ್ಜಿ ಅವರು ಹೇಳ್ತಾ ಇದ್ದಾರೆ. ಬೇರೆಯವರು ಈಕೆ ಕೈಯಿಂದ ಹಣ್ಣನ್ನು ತಿಂದರೆ ಅವರ ಧರ್ಮ ಮತ್ತು ಒಂದು ವ್ಯವಹಾರ ಏನಾಗಬಹುದು ಅಂತ ಹೇಳ್ತಾರೆ. जवान बेटे मरने पर 13 दिन का सूतक होता है और वह यह सड़क पर बाजार में आकर खरबूजे बेचने गई है. ಈಕೆ ಬಾಜಾರಿಗೆ ಬಂದು ಹಣ್ಣನ್ನು ಮಾರ್ತಾ ಇದ್ದಾಳೆ ಅಂತ. 1000 ಆದಮಿ ಆತೆ ಜಾತೆ ಹೈ, ಸಾವಿರಾರು ಜನರು ಬರ್ತಾ ಹೋಗ್ತಾ ಇರ್ತಾರೆ. कोई क्या जानता है, ಇವರ ಬಗ್ಗೆ ಯಾರಿಗೆ ಏನು ಗೊತ್ತಿರ್ತದೆ? कि इसके घर में सूतक है. ಸಾವಿರಾರು ಜನರು ಬರ್ತಾ ಹೋಗ್ತಾ ಇರ್ತಾರೆ. ಇವ್ರ ಮನೆಯಲ್ಲಿ ಸೂತಕ ಇದೆ ಅಂತ ಅವ್ರಿಗೇನು ಗೊತ್ತೇ ಆಗ್ತಿದ್ಯಾ? ನಾವೇ ತಿಳ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಕೋಯಿ ಇಸ್ಕೆ ಕರ್ಬೂಜ್ ಖಾಲೆ ತೋ, ಯಾರಾದರೂ ಬಂದ ಜನರು ಈಕೆ ಕೈಯಿಂದ ಹಣ್ಣನ್ನು ಖರೀದಿ ಮಾಡಿ ತಿಂದರೆ ಅವರ ಧರ್ಮ ಏನಾಗ್ಬೋದು, ಅವರ ಕರ್ಮ ಏನಾಗ್ಬೋದು, ಅವರಿಗೆ ಸೂತಕ ತಾಗುವುದಿಲ್ಲವೇ ಅಂತ ಮುದುಕ ಲಾಲ್ಜಿಯವರು ಹೇಳ್ತಾರೆ. ಉಸ್ಕಾ ಇಮಾನ್ ಧರ್ಮ ಕೈಸೆ ರಹೇಗಾ, ಕ್ಯಾ ಅಂಧೇರೆ ಹೇ. ಎಂಥ ಕುರುಡ ಇವಳು ಅಂತ ಆಕೆಯನ್ನು ಟೀಕಿಸ್ತಾ ಇದ್ದಾರೆ. ಅದಾದ ಮೇಲೆ ನೋಡಿ ಮುಂದೆ ಏನಾಯ್ತು. ಪಾಸ್ ಪಡೋಸ್ ಕಿ ದುಕಾನೋं से पूछने पर पता लगा उसका 23 बरस का जवान लड़का था. ಈ ರೀತಿಯಾಗಿ ಜನರು ಅದನ್ನು ಟೀಕೆ ಮಾಡ್ತಾ ಇರುವಾಗ ಲೇಖಕರಿಗೆ ಏನೂ ಗೊತ್ತೇ ಇಲ್ಲ ಆಗಿತ್ತು. ಈ ರೀತಿಯಾಗಿ ಅಂಥ ಒಂದು ಸಿಚುವೇಶನ್ ನೋಡಿದಾಗ ಅಕ್ಕಪಕ್ಕದ ಅಂಗಡಿಯವರ ಹತ್ರ ವಿಚಾರಿಸಿದಾಗ ಆಗ ಲೇಖಕರಿಗೆ ಗೊತ್ತಾಗ್ತದೆ, ಅವನಿಗೆ, ಆ ಹೆಂಗಸಿಗೆ, ಆ ಮಹಿಳೆಗೆ 33 ವರ್ಷದ ಒಂದು ಹುಡುಗ ಇದ್ದ.
ದೊಡ್ಡ ಹುಡುಗ, ಆ ಹುಡುಗ ತೀರೋಗಿದ್ದಾನೆ ಅನ್ನುವಂಥ ವಿಚಾರ ಯಾರಿಗೆ ಗೊತ್ತಾಗ್ತದೆ? ಲೇಖಕರಿಗೆ ಗೊತ್ತಾಗ್ತದೆ. ಅದಾದ ಮೇಲೆ ಏನಾಯಿತು? घर में उसकी बहू और पोता पोती है, ಮನೆಯಲ್ಲಿ ಆ ಹುಡುಗ ತೀರೋದಂಥ ಹುಡುಗನ ಹೆಂಡತಿ ಇದ್ದಾಳೆ, ಪೋತಾ ಪೋತಿ ಹೇ, ಇಬ್ಬರು ಮೊಮ್ಮಕ್ಕಳಿದ್ದಾರೆ, ಒಂದು ಹುಡುಗ ಹುಡುಗಿ. ಲಡ್ಕಾ ಶಹರ್ ಕೆ ಪಾಸ್ डेढ़ बीघा भर जमीन में कचियारी करके परिवार का निर्वाह करता था. ಆದರೆ ಆ ಹುಡುಗ 33 ವರ್ಷದ ಹುಡುಗ ಊರಿನಲ್ಲಿ ಅಂದರೆ ಶಹರಲ್ಲಿ ಅಂದರೆ ಆ ಪೇಟೆಯಲ್ಲಿ ಒಂದು ಅಂಗಡಿಯನ್ನು ಮಾಡಿಕೊಂಡು ಕೆಲಸ ಮಾಡಿಕೊಂಡು ಅದರಿಂದ ಬರುವಂಥ ಉತ್ಪಾದನೆಯಿಂದ ತನ್ನ ಪರಿವಾರವನ್ನು ಏನು ಮಾಡ್ತಾ ಇದ್ದ? ಸಾಕ್ತಾ ಇದ್ದ. ಅದಾದ ಮೇಲೆ ಏನಾಯಿತು? तरबूज की ढालियाँ बाजार में पहुंचाकर कभी लड़का स्वयं सौदे के पास बैठता था, कभी माँ बैठ जाती थी. लड़का परसों सुबह मुंह अंधेरे बेलों में से पके तरबूज चुन रहा था. गीली मेड़ की तरावट में विश्राम करते हुए एक सांप पर लड़के का पैर पड़ा गया. सांप ने लड़के को ढांस लिया है. ಈ ಊರಿನಲ್ಲಿ ಒಂದು ಕಚೇರಿಯನ್ನು ಮಾಡಿಕೊಂಡು ಅಂದರೆ ಒಂದು ಕ್ಯಾಂಪಸ್ ಮಾಡಿಕೊಂಡು ಅಲ್ಲಿ ಚಮ್ಮೂಡಿ ಹಣ್ಣನ್ನು ಅಂದರೆ ವಾಟರ್ ಮೆಲನ್ ಹಣ್ಣಿನ ಅಂಗಡಿಯನ್ನು ಹಾಕ್ಕೊಂಡಿದ್ದ. ಅಲ್ಲಿ ಹಣ್ಣನ್ನು ಗದ್ದೆಯಲ್ಲಿ ನೆಟ್ಟಿದ್ರು ಇವರು. ಅಲ್ಲಿಯ ಪಕೆ ಹುಯ್ಯೆ ಹಣ್ಣು ಅಂದರೆ ಹಣ್ಣಾದ ಹಣ್ಣು, ಕಾಯಿಯಲ್ಲ, ಹಣ್ಣನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಅದನ್ನೆಲ್ಲ ಒಂದು ಕಡೆ ಸಂಗ್ರಹ ಮಾಡಿ ವ್ಯಾಪಾರ ಮಾಡ್ತಾಯಿದ್ರು. ಒಮ್ಮೆ ಅಮ್ಮ ಕೂತ್ಕೊಳ್ತಾ ಇದ್ರು, ಒಮ್ಮೆ ಅವಳ ಮಗವನ್ನು ಕೂತ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು. ಹೀಗೆ ಒಂದು ದಿನ ವ್ಯಾಪಾರ ಮಾಡುವ ಪೂರ್ವದಲ್ಲಿ ಅಲ್ಲಿ ಸ್ವಲ್ಪ ಆದರೆ ಪಕ್ಕದಲ್ಲಿ ರೆಸ್ಟ್ ತಗೊಳ್ತಾ ಇದ್ದ. ಆ ಹಣ್ಣನ್ನು ಸೆಲೆಕ್ಟ್ ಮಾಡುವ ಸಂದರ್ಭದಲ್ಲಿ ಸೆಲೆಕ್ಟ್ ಮಾಡಿ ಅಲ್ಲಿ ಕೂತ್ಕೊಂಡಿದ್ದಾಗ ಒಂದು ಅಚಾನಕ್ಕಾಗಿ ಒಂದು ಸರ್ಪ ಬಂದು ಆ ಹುಡುಗನ ಕಾಲನ್ನು ಕಚ್ಚಿ ಆ ಹುಡುಗ ಸತ್ತು ಹೋಗ್ಬಿಡ್ತಾನೆ. ಆ ಮಹಿಳೆಯ ಹುಡುಗ. ದಸ್ ಲಿಯಾ ಹೈ ಲಡ್ಕೆ ಕಿ ಬುढ़िया माँ बावा भावली होकर ओझा को बुला लाई है. झाड़ना फूंकना हुआ है, नागदेव की पूजा हुई है. पूजा के लिए दाना दक्षिण चाहिए. घर में जो कुछ आटा और अनाज था दान दक्षिणा में उठ गया. माँ बहू और बच्चे भगवान से लिपट कर रोए, पर भगवान जो एक दफे चुप हुआ तो फिर न बोला. सर्प की विष से उसका सब बदन काला पड़ गया है. ಆಗ ಏನಾಯಿತು ಅಂದರೆ ಆ ಹುಡುಗನಿಗೆ ಸಾವು ಸರ್ಪ ಕಚ್ಚಿದಾಗ ಏನೋ ಮಾಡಿ ಪೂಜೆ ಏನು ಹಾಸ್ಪಿಟ್ಲಿಗೆ ಹೋಗಲೇ ಇಲ್ಲ ಅವನು. ಅಂದರೆ ಸ್ವಲ್ಪ ಬಡವರಿದ್ದರು, ಅಂಧವಿಶ್ವಾಸ ಇತ್ತು. ಮನೆಯಿಂದ ಏನೋ ವೈದ್ಯನು ಕರ್ಕೊಂಬಂದರು, ಬೇರೆ ಏನು ಮನೆಯಲ್ಲಿ ಸಿಗುವಂಥ ಮೆಡಿಸಿನ್ ಮಾಡಿದ್ರು, ಆಯುರ್ವೇದಿಕ್ ಮೆಡಿಸಿನ್ ಯಾವುದೂ ತಾಗಲಿಲ್ಲ. ಆ ಮಗ ವಿಷವನ್ನು ಏರಿ ಏನಾಯಿತು, ಸತ್ತು ಹೋಗ್ಬಿಟ್ಟ. ಮನೆಯಲ್ಲಿ ಏನು ತಿನ್ನಲಿಕ್ಕೆ ಉಣ್ಲಿಕ್ಕೆ ಏನೂ ಇಲ್ಲ ಆಗಿತ್ತು. ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರು, ಆದರೆ ಏನು ಪ್ರಯೋಜನ ಇಲ್ಲ. ದುಡಿಯುತ್ತಿರುವಂಥ ಮಗ ಸತ್ತು ಹೋದ ಮೇಲೆ ಅರ್ಧ ವಯಸ್ಸಾದಂಥ ಆ ತಾಯಿ ತನ್ನ ಸೊಸೆ ಇಬ್ಬರು ಮೊಮ್ಮಕ್ಕಳಿಗೆ ಸಾಕಬೇಕಲ್ಲ. ಹಾಗಾಗಿ ಮನೆಯಲ್ಲಿ ಒಂದು ಅಕ್ಕಿ ಕಾಳಿಲ್ಲ, ದವಸ ಧಾನ್ಯ ಇಲ್ಲ, ಊಟ ಮಾಡುವ ಅಂತಂದರೆ ಏನೂ ಇಲ್ಲ, ಕುಡಿಯುವ ಅಂದರೆ ನೀರಿಲ್ಲ. ಹಾಗಾಗಿ ಯಾರು ಆಜುಬಾಜುವರು ಕೊಡುವರಿಲ್ಲ. ಹಾಗಾಗಿ ಆ ತನ್ನ ಅರ್ಧ ವಯಸ್ಸಾದಂಥ ತಾಯಿ ತನ್ನ ಸೊಸೆಯನ್ನು ಮಕ್ಕಳನ್ನು ಸಾಕಲು ಏನು ಮಾಡ್ತಾಳೆ, ವ್ಯಾಪಾರಕ್ಕೆ ಹೊಂಟು ಬಿಡ್ತಾಳೆ. और देखो आगे क्या हुआ बोलते, जिंदा आदमी नंगा भी रह सकता है, परंतु मुर्दे को नंगा कैसे विदा किया जाए,
जिंदा आदमी नंगा भी रह सकता है. ಜೀವಂತ ಮನುಷ್ಯ ಏನು ಬಟ್ಟೆ ಇಲ್ಲದೆ ಇರಬಹುದು, ಆದರೆ मुर्दे को नंगा कैसे विदा किया जाए, मुर्दे को कैसे विदा, ಸಾವನ್ನಪ್ಪಿದಂತಹ ಆ ನನ್ನ ಮಗನನ್ನು ಹೇಗೆ ನಾನು ಬೀಳ್ಕೊಡಲಿ ಅಂತ ತಾಯಿ. उसके लिए तो बजाज की दुकान से नया कपड़ा लाने ही होगा, चाहे उसके लिए माँ के हाथों के चन्नी चक्कना ही क्यों ना बिक जाए. भगवान परलोक चल गया है. भगवान कौन है? इसका बेटा है. कौन है वो? औरत की लड़का है. ಈ ಭಗವಾನ್ ಎನ್ನುವನು ಆ ಒಂದು ಮಧ್ಯ ವಯಸ್ಸಿನ ಹುಡುಗನಾಗಿದ್ದಾನೆ. ಭಗವಾನ್ ಪರಾಲೋಕ್ ಚಲಾ ಗಯಾ ಹೈ, ಅವನು ತೀರೋಗಿದ್ದಾನೆ. घर में जो कुछ छूनी भूसी थी सो उसे विदा करने की में चली गई है. बाप नहीं रहा तो क्या, लड़के सुबह उठते ही भूख से बिलबिली लाने लगे हैं. ಮಕ್ಕಳಿಗೆ ಗೊತ್ತಿಲ್ಲ, ತಂದೆ ಇಲ್ಲ, ದುಡಿಯೋರಿಲ್ಲ, ಆ ಸಣ್ಣ ಮಕ್ಕಳು ಹಸಿವಿನಿಂದ ಏನನ್ನು ಜೋಲಾಡ್ತಾ ಇದ್ದರು. दादी ने उन्हें खाने के लिए खरबूज दे दिए, लेकिन बहू को क्या देती. बहू का बदन बुखार से तवे की तरह तप रहा था. अब बेटे के बिना बुढ़िया को दुन्नू चवन्नी भी कौन आधार देता है. ಆದರೆ ಮಕ್ಕಳಿಗೆ ಅಂಗಮಾರಿ ಸುಧಾರಿಸಿದಳು, ಚಮೋಡಿ ಹಣ್ಣನ್ನು ಕೊಟ್ಟು ಆ ಮಕ್ಕಳ ಹೊಟ್ಟೆಯನ್ನು ಸುಮ್ಮಳಿಸಿದಳು. ಆದರೆ ತನ್ನ ಸೊಸೆಗೆ ಏನು ಕೊಡ್ತಾಳೆ? ಸೊಸೆ ಹಸಿವಿನಿಂದ ಕಂಗಾಲಾಗಿ ಹೋಗಿದ್ದಾಳೆ, ತಾನು ಸಹ ಹಸಿವಿನಿಂದ ಕಂಗಾಲಾಗಿ ಹೋಗಿದ್ದಾಳೆ, ತನಗೆ ಆಧಾರವಾಗಿದ್ದಂಥ ಮಗನೂ ಸಹ ತೀರೋಗಿದ್ದಾನೆ, ಏನು ಮಾಡಲಿ ಅನ್ನುವಂಥ ಚಿಂತಾಕ್ರಾಂತಿಯಲ್ಲಿ ಆಕೆ ಮುಳುಗಿರುತ್ತಾಳೆ. बस इतना ही. बस मेरे प्यारे बच्चों, आगे आप लोगों ने पढ़ना चाहिए. मैं आपको अगला वीडियो में आगे का जो लेसन पढ़ा रहा हूँ, तब तक आपके लिए आप लोगों ने पढ़ना लिखना चाहिए. कुछ भी डाउट है तो मुझे फ़ोन करके बताना चाहिए. थैंक यू, धन्यवाद.